ಹಲವಾರು ಜನ ನಮಗೆ ಕೇಳೋವಂಥದ್ದು ನನಗೆ ಟೈಮ್ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ ಅಥವಾ ಸ್ಟ್ರೆಸ್ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ ಅಂತ. ಸೊ ಇವಾಗ ಮೊದಲಿಗೆ ಸ್ಟೂಡೆಂಟ್ಸ್ಗೆ ಬೇಕಾಗಿರೋ ಹಾಗೆ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ಕೋಬಹುದು ಅಂತ ಮಾತಾಡೋಣ. ಸೊ ಮೊದಲಿಗೆ ಯಾರೇ ನಾವು ಓದೋದಕ್ಕೆ ಕೂರ್ತೀವಿ ಅಥವಾ ಇವಾಗಿನ್ನೂ ನಾನು ಕಾಲೇಜ್ ಶುರುವಾಗಿದೆ, ಹೊಸ ವರ್ಷ ಅಥವಾ ಸ್ಕೂಲ್ ಶುರುವಾಗಿದೆ, ನಾನು 8th ಸ್ಟ್ಯಾಂಡರ್ಡಲ್ಲಿದ್ದೀನಿ ಅಥವಾ 10th ಸ್ಟ್ಯಾಂಡರ್ಡಲ್ಲಿದ್ದೀನಿ ಅಂತ ಬಂದಾಗ ಮೊದಲಿಗೆ ಪ್ಲ್ಯಾನ್ ಮಾಡೋದು ಇವತ್ತಿಂದ ನಾನು ಟೈಮ್ ಟೇಬಲ್ ಹಾಕೊಂಡು ಬಿಡ್ತೀನಿ, ಆ ಟೈಮ್ ಟೇಬಲ್ ಪ್ರಕಾರವಾಗಿ ನಾನು ಓದ್ತಾ ಹೋಗ್ತೀನಿ ಅಂತ ಹಾಕೊಳ್ಳೋವಂಥದ್ದು. ಸೊ ಟೈಮ್ ಟೇಬಲ್ ಹಾಕೊಳ್ಳೋ ಅಂತ ಅಷ್ಟು ಜನರಲ್ಲಿ ಕೇವಲ 20-25% ಅಷ್ಟು ಜನ ಮಾತ್ರ ಆ ಟೈಮ್ ಟೇಬಲ್ ಪ್ರಕಾರವಾಗಿ ಫಾಲೋ ಮಾಡಿಕೊಂಡು ಓದೋದಕ್ಕೆ ಸಾಧ್ಯ ಆಗುತ್ತೆ. ಬಟ್ ಇನ್ನು ಉಳಿದವ್ರು ಎಲ್ಲರೂ ಆ ಟೈಮ್ ಟೇಬಲ್ನ ಮಾಡ್ಕೊಂಡಿರೋದೇ ಒಂದು ಸ್ಟ್ರೆಸ್ ಆಗಿ ತಗೊಂಡು ನಂಗೆ ಇದ್ರ ಪ್ರಕಾರವಾಗಿ ಮಾಡಕ್ ಆಗ್ತಿಲ್ವಲ್ಲ ಅನ್ನೋದೇ ಯೋಚನೆ ಜಾಸ್ತಿ ಆಗುತ್ತೆ. ಸೊ ಅದ್ರ ಬದಲಿಗೆ ನಾವೇನು ಟೈಮ್ ಟೇಬಲ್ ಹಾಕೊಂಡಿರ್ತೀವಿ ಅದ್ರ ಪ್ರಕಾರವಾಗಿ ನಾವು ಮಾತಾಡ್ತಾ ಪ್ಲಾನ್ ಮಾಡ್ತಾ ಹೋದ್ರೆ ಅಥವಾ ಓದ್ತಾ ಹೋದ್ರೆ ನಮಗೆ ಅದು ಅನುಕೂಲ ಆಗುತ್ತೆ.